ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಸುನ್ನಿ ಮುಸ್ಲಿಂ ಜಮಾತ್ ಕಮಿಟಿ ಇವರ ಸಂಯುಕ್ತ ಆಶ್ರಯದಲ್ಲಿ ಟಿಪ್ಪು ಬಾಯ್ಸ್ ಮತ್ತು ವಿವಿಧ ಸುನ್ನಿ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳ ಸಹಯೋಗದೊಂದಿಗೆ ಸುನ್ನಿ ಕಬ್ರಸ್ತಾನ್ ಸ್ವಚ್ಛತೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಸುನ್ನಿ ಮುಸ್ಲಿಂ ಜಮಾತ್ ಕಮಿಟಿ ಕಾರ್ಯದರ್ಶಿಗಳು ಆದ ಅಬ್ದುಲ್ ಜಮೀನ್ ಅವರು ಮಾತನಾಡಿ, ಬರುವ ಶಾಬಾನ್ ಹಬ್ಬದ ರಾತ್ರಿ ಮುಸ್ಲಿಂ ಬಾಂಧವರು ಕಬ್ರಸ್ತಾನ್ಗೆ ಆಗಮಿಸಿ ತಮ್ಮ ಪೂರ್ವಜರು ಹಾಗೂ ತಮ್ಮ ಕುಟುಂಬಸ್ಥರಲ್ಲಿ ತೀರಿಕೊಂಡಂತಹ ಅವರ ಕಬ್ರಾಗೆ ಬಂದಿ ವಿಶೇಷ ದುವಾ ಮಾಡ್ತಾರೆ. ಆ ಸಂದರ್ಭದಲ್ಲಿ ಸಾರ್ವಜನಿಕರು ಸ್ವಚ್ಛತೆಯನ್ನ ಕಾಪಾಡಬೇಕು ಮತ್ತು ಈ ಪ್ರದೇಶದಲ್ಲಿ ಸಂಪೂರ್ಣವಾಗಿ ಪ್ಲಾಸ್ಟಿಕ್ ಕವರ್ ಅನ್ನು ನಿಷೇಧ ಮಾಡಲಾಗಿದ್ದು ಯಾರು ಕೂಡ ಪ್ಲಾಸ್ಟಿಕ್ ಕವರ್ಗಳನ್ನು ತರಬಾರದು ಅಂತ ವಿನಂತಿ ಮಾಡಿಕೊಂಡಿದ್ದಾರೆ. ಅರಸೀಕೆರೆಯ ಸುನ್ನಿ ಮುಸ್ಲಿಂ ಜಮಾತ್ ಕಮಿಟಿ ವ್ಯಾಪ್ತಿಗೆ ಬರುವ ಅರಸೀಕೆರೆಯ ಸುನ್ನಿ ಕಬ್ರಸ್ತಾನ್ ಅರಸೀಕೆರೆಯ ಮುಸಲ್ಮಾನ್ ಜನಾಂಗಕ್ಕೆ ಒಂದು ಪವಿತ್ರವಾದ ಸ್ಥಳ. ಅಂದರೆ ಆಖರಿ ಮಂಜಿಲ್ ಅಂದರೆ ಕೊನೆಯ ಅರಮನೆ. ಈ ನಮ್ಮ ಕೊನೆಯ ಅರಮನೆಗೆ ನಾವು ಸ್ವಚ್ಛತೆ ಇಡುವಂತಕ್ಕಂಥ ಪ್ರಯತ್ನದಲ್ಲಿ ಇವತ್ತು ನಮ್ಮ ಅರಸೀಕೆರೆ ನಗರದ ಮುಸ್ಲಿಂ ಜಮಾತ್ ಕಮಿಟಿಯ ಅಧ್ಯಕ್ಷರು, ಸದಸ್ಯರು ಎಲ್ಲರ ಸಮ್ಮುಖದಲ್ಲಿ ಅರಸೀಕೆರೆ ನಗರದ ವಿವಿಧ ಸಂಘ ಸಂಸ್ಥೆಗಳ ಯುವಕರು ಬಂದು ಸುಮಾರು 5 ವಾರದಿಂದಲೂ ಸಹ ಈ ಕಬ್ರಸ್ತಾನಲ್ಲಿ ಕೆಲಸ ಮಾಡಿ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿದ್ದಾರೆ. ಅವರಿಗೆ ನಾವು ಮುಸ್ಲಿಂ ಜಮಾತ್ ಕಮಿಟಿಯ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಮತ್ತು ವಿಶೇಷವಾಗಿ ನಾಳೆ ಬರುವ ಶಾಬಾನ್ ಹಬ್ಬ ಸೋಮವಾರ ಮತ್ತು ಮಂಗಳವಾರ ದಿವಸ, ಅವತ್ತು ರಾತ್ರಿ ಮಂಗಳವಾರ ರಾತ್ರಿ ಇಡೀ ಜನಾಂಗ, ಈ ಸಮಾಜದ ಬಂಧುಗಳು ತಮ್ಮ ಹಿರಿಯರನ್ನು ಬಂದು ಪೂಜೆ ಮಾಡುವಂತಕ್ಕಂಥ ಒಂದು ರಾತ್ರಿ, ಪವಿತ್ರವಾದ ರಾತ್ರಿ ಬರುವತಕ್ಕಂಥ ಭಕ್ತಾದಿಗಳು ಮತ್ತು ತಮ್ಮ ಸಂಬಂಧಿಗಳು ಬರುವಂತಕ್ಕಂಥ ಗಂಧ ಮತ್ತು ಹೂವನ್ನು ಅರ್ಪಿಸುವಂತಕ್ಕಂಥ ಸಂದರ್ಭದಲ್ಲಿ ಪ್ಲಾಸ್ಟಿಕ್ಕನ್ನು ಸಂಪೂರ್ಣವಾಗಿ ಈ ಅಂತಿಮ ಅರಮನೆಯಲ್ಲಿ ನಾವು ನಿಷೇಧ ಮಾಡಿದ್ದೇವೆ ಪ್ಲಾಸ್ಟಿಕ್ಕು. ಆದ್ದರಿಂದ ಬರುವಂತಕ್ಕಂಥ ಎಲ್ಲ ಜನ ಪ್ಲಾಸ್ಟಿಕ್ ಮುಕ್ತವಾಗಿ ಈ ಸ್ಥಳವನ್ನು ಕಾಪಾಡ್ಕೋಬೇಕು ಮತ್ತು ಸ್ವಚ್ಛತೆಗೆ ಮೊದಲೇ ಆದ್ಯತೆಯನ್ನು ನಾವು ಕೊಡಬೇಕಾಗಿದೆ. ಅದಕ್ಕಾಗಿ ಎಲ್ಲರನ್ನೂ ಮನವಿ ಮಾಡೋದೇನಂತಂದರೆ, ನಾಳೆ ದಿವಸ ಮಂಗಳವಾರ ದಿವಸ ಬರುವಂತಕ್ಕಂಥ ರಾತ್ರಿ ಗಂಧ, ಹೂವು ಮತ್ತು ಇತ್ಯಾದಿಯ ಎಲ್ಲ ತರುವಂತಕ್ಕಂಥ ಎಲ್ಲರನ್ನೂ ಒಂದು ಮನವಿ ಮುಸ್ಲಿಂ ಜಮಾತ್ ಕಮಿಟಿಯಿಂದ ನಮ್ಮ ಎಲ್ಲ ಅರಸೀಕೆರೆಯ ಸಮಾಜದ ಬಂಧುಗಳಲ್ಲಿ ಪ್ಲಾಸ್ಟಿಕ್ ಮುಕ್ತವಾಗಿ ಸ್ಥಳವನ್ನು ಸ್ವಚ್ಛತೆ ಕಾಪಾಡಬೇಕಂತ ನಾವು ಕೇಳ್ಕೊಳ್ತೀವಿ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.